Watch full episodes on Jio Hotstar. ಒಂದು ದೊಡ್ಡ ಸುದ್ದಿ ಇದೆ. ವೇದಾಸ್ ಸಿಟಿಯ ಹೆಸರು ಮಾಡಿದಂತಹ ರೌಡಿ ಸ್ಯಾಂಡೋನ ಪೊಲೀಸ್ ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಅವರು ಹಿಡಿದು ಬಿಟ್ಟಿದ್ದಾರೆ. ಅಯ್ಯೋ ಓಡಿ ನನ್ನ ಗ್ಯಾಜೆಟ್ ತಗೊಂಡ್ ಬಾ. ಈ ಗ್ಯಾಜೆಟ್ ಇವತ್ತು ತಯಾರಾಗಿದೆ. ನನ್ನ ಅಣ್ಣ ಸ್ಯಾಂಡೋನ ಬಿಡಿಸೋದಕ್ಕೆ ಜೈಲಿಂದ ಯಾರು ನನ್ನನ್ನು ತಡೆಯೋದಕ್ಕಾಗಲ್ಲ. ಮಾಸೂಮ್ ತಬೇಲ, ಈ ಕೆಲಸ ನೀನ್ ಮಾಡ್ಬೇಕು. ನಾನು ಏನ್ ಕೆಲಸ ಮಾಡಬೇಕು? ಈ ಚಿಪ್ ತಗೊಂಡು ಹೋಗು, ಶಿವನ ಸೈಕಲಲ್ಲಿ ಎಲ್ಲಾದ್ರೂ ಅಂಟಿಸ್ಬಿಡು. ಇದನ್ನ ಅಂಟಿಸ್ತಿದ್ದಾಗೇನೆ ಅದು ಅಲ್ಲೇನೆ ಡಿಸಾಲ್ವ್ ಆಗ್ಬಿಡುತ್ತೆ, ಮತ್ತೆ ಯಾರಿಗೂ ಕಾಣೋದೇ ಇಲ್ಲ. ಈ ಚಿಪ್ ಅಂಟಿಸಿದ ಮೇಲೆ ಶಿವನ ಸೈಕಲ್ ಎಲ್ಲೆಲ್ಲೆಲ್ಲ ಹೋಗುತ್ತೋ ಅಲ್ಲಿ ಅಕ್ಕಪಕ್ಕ ಮೋಟರ್ ಸೈಕಲ್ ಕಾರ್ಗಳು ಎಲ್ಲ ಔಟ್ ಆಫ್ ಕಂಟ್ರೋಲ್ ಆಗೋದ್ ಮಾತ್ರ ಅಲ್ಲದೆ ಸಿಂಕ್ರನೈಸೇಷನ್ ಆಗು ಹೋಗುತ್ತೆ. ಇದರಿಂದ ಎಲ್ಲಾರ್ಗೂ ಬೇಜಾರಾಗಿ ಶಿವನ ಓಡಿಸ್ಬಿಡ್ತಾರೆ. ಮತ್ತೆ ನಾನು ಲಡ್ಡು ಸಿಂಗ್ ನ ಡೀಲ್ ಮಾಡ್ತೀನಿ. ಶಿವ ನಗರದಲ್ಲಿ ಇರಬೇಕು ಅಂದ್ರೆ ನಮ್ಮ ಅಣ್ಣ ಸ್ಯಾಂಡೂನ ರಿಲೀಸ್ ಮಾಡಬೇಕು ಅಂತ. ಏನ್ ಬಾಸ್, ಒಬ್ಬ ಹುಡುಗನ್ನ ಹಿಡಿಯೋದಕ್ಕೆ ಇಷ್ಟೆಲ್ಲ ಕಸರತ್ ಮಾಡೋ ಅವಶ್ಯಕತೆ ಇದೆಯಾ? ನಾನ್ ಬರೀ ಕಿರು ಬೆರಳಲ್ಲಿ ಅವನ್ನ ಅಲ್ಲಾಡಿಸ್ತೀನಿ. ಅವನ್ನ ಹಿಡಿದು ಡಬ್ಬದಲ್ಲಿ ಹಾಕೊಂಡು ತಂದು ನಿಮ್ ಮುಂದಿಡ್ತೀನಿ. ಸಾರಿ ಬಾಸ್. ಸರಿ, ಹಾಗಾದ್ರೆ ನಿನಗೆ ನಿನ್ ಮೇಲೆ ಇಷ್ಟೊಂದು ವಿಶ್ವಾಸ ಇದೆ ಅಂದ್ರೆ ಹೋಗಿ ಶಿವನ ಹಿಡ್ಕೊಂಡು ನನ್ನ ಹತ್ರ ತಗೊಂಡ್ ಬಾ. ಶಿವ ನಮ್ಮ ಹತ್ರ ಇದ್ದ ಅಂದ್ರೆ ಅವನು ಬದಲಾಗಿ ನಮ್ಮ ಅಣ್ಣನ್ನ ಕರ್ಕೊಂಡ್ ಬರ್ಬೋದು. ಈಗ್ಲೇ ಹೋಗ್ತೀನಿ ಬಾಸ್, ನೋಡ್ತಾ ಇರಿ ಹೇಗ್ ಶಿವನ್ ಹಿಡ್ಕೊಂಡು ಬರ್ತೀನಿ ಅಂತ. ಬನ್ನಿ ರೇಸ್ ಮಾಡೋಣ. 1 2 3. ಶಿವ, ನಮ್ ಮಗುನ ಹಿಡ್ಕೊಂಡ್ರೇನಪ್ಪ? ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಏ ಹುಡುಗ, ಒಬ್ಬನ್ನ ಹೊಡೆದ ತಕ್ಷಣ ನೀನೇನ್ ಹೀರೋ ಆಗಿ ಹೋಗಿಲ್ಲ. ಏನ್ ಮುಖ ನೋಡ್ಕೊಂಡು ನಿಂತ್ಕೊಂಡಿದ್ದೀರಾ? ಹಿಡ್ಕೊಂಡು ಬನ್ನಿ ಅವನ್ನ. ಅಂಕಲ್, ನನ್ನ ಈ ಅಗದಿಂದ ಅಂತೂ ಕಟ್ಟಿಸ್ತಿದ್ದೀರಾ, ಆದ್ರೆ ಬಿಚ್ಚೋದಂತೂ ನೀವೇನೆ, ನಾನಂತೂ ಬಿಚ್ಚೋದಿಲ್ಲ. ಶಿವ, ಹಾಗೆ ಮಾಡು ಶಿವ, ನನ್ನನ್ನು ಬಿಟ್ಬಿಡು. ನಿನ್ನ ಹಗ್ಗನ ಬಿಚ್ಚುತ್ತೀನಿ. ನಾನು ಕ್ಷಮೆ ಕೇಳ್ತೀನಿ. ಬಾಸ್, ನಮಗ್ ಸ್ವಲ್ಪ ಕೆಲಸ ಇದೆ, ನಾವ್ ಈಗ್ಲೇ ಬರ್ತೇವೆ. ಹೌದು ಬಾಸ್, ನಮಗೂ ನೆನಪಾಯ್ತು. ನಾನ್ ನಿಮ್ ದಾರಿಗೆ ಅಡ್ಡ ಬರೋದಿಲ್ಲ. ನೀವು ನಡೀರಿ, ನಿಮ್ ಕೆಲಸದಲ್ಲಿ ಸಹಾಯ ಮಾಡ್ತೀನಿ. ಓಕೆ ಬಾಯ್, ಮತ್ತೆ ಸಿಗ್ತೀನಿ. ಓಡೋಣ. ಅಯ್ಯೋ, ಏನ್ ಮಾಡ್ತಾ ಇದ್ಯಾ? ಸ್ವಲ್ಪ ನಿಧಾನಕ್ಕೆ ಔಷಧ ಹಾಕು. ಬಾಸ್, ನೀವು ನನ್ನ ನೋಡಿ ನಗ್ತಾ ಇದ್ದೀರಾ? ನಾನು ಆ ಶಿವನ್ನ ಏನೋ ಅಂದ್ಕೊಂಡಿದ್ದೆ, ಆದ್ರೆ ಅವನ್ನ ನನ್ನಿಂದ ಹಿಡ್ಕೊಂಡು ಬರೋದಕ್ಕಾಗ್ಲಿಲ್ಲ ಬಾಸ್. ಹೋಗಿ ಶಿವನ ಸೈಕಲ್ಗೆ ಈ ಚಿಪ್ನ ಅಂಟಿಸ್ಬಾ. ಈ ಚಿಪ್ ಶಿವನ ಸೈಕಲ್ಗೆ ಅಂಟಿಸ್ತಿದ್ದ ಹಾಗೆ ಅವನ ಕ್ಷಣದ ಎಲ್ಲೇ ಹೋದ್ರೂ ಲೈವ್ ರೆಕಾರ್ಡಿಂಗ್ ನನಗೆ ಈ ಮಾನಿಟರ್ ಅಲ್ಲಿ ಸಿಗ್ತಾ ಹೋಗುತ್ತೆ. ನಾನು ಈ ಗ್ಯಾಡ್ಜೆಟ್ ನಲ್ಲಿ ಸಿಂಕ್ರನೈಸೇಷನ್ ಬಟನ್ ನ ಒತ್ತು ಬಿಡ್ತೀನಿ. ಶಿವನ ಅಕ್ಕಪಕ್ಕದಲ್ಲಿರುವ ಎಲ್ಲಾ ಮೋಟರ್ ಸೈಕಲ್ ಗಾಡಿಗಳು ಶಿವನ ಸೈಕಲ್ ಜೊತೆ ನಡೆಯುತ್ತೆ. ಅವನ್ ಏನು ಮಾಡ್ಕೊಳಕ್ ಆಗಲ್ಲ, ಯಾಕಂದ್ರೆ ಯಾರಿಗೂ ಏನು ಗೊತ್ತೇ ಆಗೋದಿಲ್ಲ. ಹೋಗು, ನಾನಿನ್ನು ಕಾಯೋದಕ್ಕಾಗೋದಿಲ್ಲ. ಈಗ
ಹೋಗ್ತೀನಿ ಬಾಸ್. ಇದು ನನ್ನ ಸೈಕಲಿಗೆ ಅಯ್ಯೋ, ನಾಯಿ ಬೇರೆ ಬಂದ್ಬಿಡ್ತು. ಓಡೋಣ. ಏನಾಯ್ತು ಡಾಗಿ? ಯಾರಿದ್ರು ಅಲ್ಲಿ? ಅಲ್ಲಿ ಯಾರು ಇಲ್ಲ ಡಾಗಿ. ನಡಿ ಒಳಗೆ ಹೋಗೋಣ. ಈಗ ಬರುತ್ತೆ ಆಟದ ನಿಜವಾದ ಮಜಾ. ಗುಡ್ ಮಾರ್ನಿಂಗ್ ಸ್ವಾಮಿ ಅಂಕಲ್. ಗುಡ್ ಮಾರ್ನಿಂಗ್ ಶಿವ. ಗುಡ್ ಮಾರ್ನಿಂಗ್ ತೇಜಾನಿ ಅಂಕಲ್. ಗುಡ್ ಮಾರ್ನಿಂಗ್ ಶಿವ. ಹಾ ಹೇಳಿ ಲಡ್ಡು ಸಿಂಗ್ ಸರ್. ಶಿವ, ಬೇಗ ವೇದಾಂತ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಹತ್ರ ಬಾ. ಅಲ್ಲಿ ಕಳ್ತನ ಆಗಿದೆ, ಬೇಗ. ಸರಿ ಲಡ್ಡು ಸಿಂಗ್ ಸರ್, ನಾನು ಈಗಲೇ ಬರ್ತೀನಿ. ಅಯ್ಯ, ನನ್ ಕಾರ್ ಅದೇ ಹೋಗ್ತಾ ಇದೆ. ಅಯ್ಯೋ, ನಿನ್ನ ಗಾಡಿ ಎಲ್ಲ ಹೋಗ್ತಾ ಇದೆಯಪ್ಪ. ನಿಂತ್ಕೊಳಪ್ಪ ನೀನು. ಯಾಕೆ ಹಿಂಗ್ ಹೋಗ್ತಾ ಇದೆಯಾ? ಅಯ್ಯ, ನಮ್ಮ ಕಾರ್ ಕೂಡ ಅದೇ ಹೋಗ್ತಾ ಇದೆ ಕಣ್ರಿ. ಅಯ್ಯ ಅಯ್ಯ ಅಯ್ಯ, ಇದೇನ್ ಆಗ್ತಾ ಇದೆ ಇಲ್ಲಿ? ಅಯ್ಯೋ, ಗಾಡಿನ ಹಿಂಗ ಓಡ್ಸೋದು ನೀವೆಲ್ಲ. ಇದೇನಾಗ್ತಾ ಇದೆ? ಇಷ್ಟೊಂದು ಕಾರ್ಗಳೆಲ್ಲ ನನ್ನ ಜೊತೆಗೆ ಏನಕ್ಕೆ ಬರ್ತಿವೆ? ಶಿವ, ಏನು ತೊಂದ್ರೆ ಇದೆ ಅನ್ಸುತ್ತೆ. ನಮ್ ಗಾಡಿಗಳೆಲ್ಲ ನಿನ್ ಜೊತೆ ಬರ್ತಾನೆ ಇದಾವೆ. ನಾನು ಕಾರು ಓಡಿಸ್ತಾ ಇಲ್ಲ, ನನ್ನ ಕಾರು ನಿನ್ ಹಿಂದೆನೆ ಬರ್ತಾ ಇದೆ. ಅಯ್ಯೋ, ಇದು ಅದೇ ಕಳ್ಳ ಅನ್ಸುತ್ತೆ. ಶಿವ ಹಿಂದೆನೆ ಬರ್ತಾ ಇದ್ದಾನೆ. ಈಗ ಮಜಾ ಇದೆ. ಅಯ್ಯ, ಏನಾಗ್ತಿದೆ ಇದು? ನನ್ನ ಕಾರ್ ಹಾರ್ತಿದೆ. ಅಯ್ಯ 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 ಅಯ್ಯ, ಎಲ್ಲ ಕಾರು ಹಾರ್ತಿದೆ. ಅಯ್ಯ, ಏನಿದು? ಕಾಪಾಡಿ. ಈ ಗಾಡಿಗಳು ಹೇಗೆ ಹಾರಾಡ್ತಿವೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಶಿವ, ಈಗ ಹೇಗ್ ಬಚಾವಾಗ್ತೀಯಾ? ನಮ್ಮ ಅಣ್ಣನ್ನ ನೀನು ಜೈಲಿಗೆ ಕಳಿಸಿದ್ದೆ ಅಲ್ವಾ? ವೇದ ಸಿಟಿನ ಜನರೇ ಈಗ ನಿನ್ನನ್ನ ಖುದ್ದಾಗಿ ಹೊರಗಡೆ ಕಳಿಸ್ತಾರೆ. ಅಯ್ಯ ಅಯ್ಯ, ಕಾಪಾಡಿ, ಕಾಪಾಡಿ. ನನ್ಗಿದ್ ನಂಬಕ್ಕಾಗ್ತಿಲ್ಲ. ಇದೆಲ್ಲ ಏನಾಗ್ತಾ ಇದೆ? ಅಯ್ಯ ಶಿವ, ನಿನ್ನ ಸೈಕಲ್ಗೆ ಏನೋ ತೊಂದರೆ ಆಗಿದೆ. ನೀನು ಹಾರಿದ್ರೆ ನಿನ್ನ ಜೊತೆ ಕಾರ್ ಕೂಡ ಹಾರ್ತವೆ. ನಿನ್ ಸೈಕಲ್ ಎಲ್ಲೆಲ್ಲ ಹೋಗುತ್ತೋ ಅಲ್ಲಲ್ಲೆಲ್ಲ ನಮ್ ಕಾರ್ಗಳು ಬರ್ತಾನೆ ಇರ್ತವೆ. ಅಂಕಲ್, ನಾನೇನು ಮಾಡ್ಲಿಲ್ಲ. ನಾನು ಕಳ್ಳನ ಚೇಸ್ ಮಾಡ್ತಿದ್ದೆ ಅಷ್ಟೇ. ಚೆನ್ನಾಗಿ ಹಾರ್ತೀಯ ಹುಡುಗ. ಶಿವ, ಇವನು ಅದೇ ಮನುಷ್ಯನೇ. ಏನ್ ಅಂಕಲ್, ನೀವು ತಿರ್ಗಾ ಒದೆ ತಿನ್ನಕ್ ಬಂದಿದ್ದೀರಾ? ನಾನ್ ನಿನ್ನ ಹತ್ರ ನಿಜ ಹೇಳ್ತಾ ಇದ್ದೀನಿ. ನಾನ್ ಯಾವ ಕಿಡ್ನಾಪು ಮಾಡಿಲ್ಲ, ಕಳ್ತನೂ ಮಾಡ್ಲಿಲ್ಲ. ಏನ್ ಮಾಡ್ಲಿ, ಎಲ್ರು ನನ್ ಮೇಲೆನೆ ದೂರ ಹೇಳ್ತಾರೆ. ನಾನ್ ಇನ್ಮೇಲೆ ವೇದ ಸಿಟಿಯಲ್ಲಿರಲ್ಲ, ನಾನು ಹೋಗ್ತೀನಿ. ಇಲ್ಲ ಅಂಕಲ್, ಈಗ ನೀವು ಹೋಗೋ ಹಾಗಿಲ್ಲ. ಮೊದಲನೇ ಸಲ ತಪ್ಪು ಮಾಡಿದ್ರೆ ಅದನ್ನ ಗೊತ್ತಿಲ್ಲದೆ ಅಂತ ಅನ್ಬಹುದು. ಎರಡನೇ ಸಲ ತಪ್ಪು ಮಾಡಿದ್ರೆ ಅದನ್ನ ತಪ್ಪು ಅನ್ಬಹುದು. ಮೂರನೇ ಸಲ ತಪ್ಪು ಮಾಡಿದ್ರೆ ಅದೊಂದು ಕ್ರೈಮ್. ಮತ್ತೆ ಈಗ ನೀವೊಬ್ರು ಕ್ರಿಮಿನಲ್. ಮತ್ತೆ ನೀವ್ ಹೋಗೋ ಜಾಗ ಒಂದೇ, ಅದು ಜೈಲ್. ಸರಿನಾ? ಅಯ್ಯ, ನಮ್ ಕಾರೆಲ್ಲ ಸ್ವಲ್ಪ ಹೊತ್ತಿಗೆ ಮುಂಚೆ ಹಾರ್ತಿದ್ವು. ನಮ್ಮ ಕಾರ್ನ ನೀನ್ ಏನ್ ಮಾಡ್ದ? ನಮ್ಮ ಹೊಸ ಕಾರ್ ಹಾಳಾಗ್ ಹೋಯ್ತ.
ಹೌದು ಶಿವ, ಇವ್ರು ಹೇಳ್ತಿರೋದು ಖಂಡಿತವಾಗ್ಲೂ ಸತ್ಯ. ಇಷ್ಟೊಂದು ಜನ ಒಂದೇ ಸಲ ನಿನ್ನ ಕಾರ್ನ ಹೇಗೆ ಫಾಲೋ ಮಾಡಕ್ ಆಗತ್ತೀಯೇ ಹೇಳು? ನಿನ್ನ ಸೈಕಲ್ ಇಂದಾನೇ ಇಷ್ಟೆಲ್ಲ ಆಗಿರೋದು. ಇದು ಒಂಥರ ಇವಾಗ ಚೆನ್ನಾಗಿದೆ. ನೀನ್ ಏನ್ ನಾನ್ ನಿಮ್ ಹತ್ರ ಎಲ್ಲ ಮಾಡ್ತೀಯ ಸಾರಿ ನಮ್ಗೆ ಕೇಳ್ತೀನಿ, ಹೇಳು. ಆದ್ರೆ ಇದೆಲ್ಲ ಹೇಗಾಗ್ತಿದೆ ಅಂತ ನನ್ಗೂ ಕೂಡ ಖಂಡಿತ ಗೊತ್ತಿಲ್ಲ. ನಿಜವಾಗ್ಲು ನೀವೆಲ್ಲರೂ ನನ್ಗೆ ಪ್ಲೀಸ್ ಒಂದ್ ಚಾನ್ಸ್ ಕೊಡಿ. ನಾನ್ ಎಲ್ಲಾನು ಮೊದ್ಲಿನ ತರ ಸರಿ ಮಾಡ್ತೀನಿ. ನೆಮ್ಮದಿಯಾಗಿ ಇರಬೇಕು ಅಂದ್ರೆ ಎಚ್ಚರವಾಗಿ. ಇವತ್ತೊಂದು ವಿಚಿತ್ರವಾಯ್ತು. ಎಲ್ಲೆಲ್ಲಿ ಶಿವ ಹೋಗ್ತಾನೋ ಅಲ್ಲೆಲ್ಲ ಕಾರ್ಗಳು ಅವನ ಹಿಂದೆನೆ ಹೋಗ್ತಾ ಇದ್ವು. ಯಾಕೆ ಏನು ಅಂತ ಗೊತ್ತಿಲ್ಲ. ಹಲೋ, ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಮಾತಾಡ್ತಾ ಇದ್ದೀನಿ. ಹಲೋ ಗಿಲೋ ಎಲ್ಲ ಬಿಡೋ, ನಾನು ಹೇಳೋದನ್ನ ಕಿವಿ ಇಟ್ಟು ಸರಿಯಾಗಿ ಕೇಳಿಸ್ಕೊ. ಅಯ್ಯಯ್ಯಯ್ಯಯ್ಯಯ್ಯ, ಯಾರು ನೀನು? ಯಾರು? ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಹತ್ರನೇ ಈ ರೀತಿ ಮಾತಾಡಕ್ಕೆ ನಿನಗೆ ಎಷ್ಟು ಧೈರ್ಯ ಇರಬೇಕು? ನಾನು ಹೀಗೆ ಮಾತಾಡೋದು. ಸುಮ್ಮನೆ ನಿನ್ನ ಬಾಯಿ ಮುಚ್ಕೊಂಡೀಗ ನನ್ನ ಮಾತನ್ನ ಕೇಳಿಸ್ಕೊ. ಈಗ ನಿಮ್ಮ ಶಿವನ ಗತಿ ಏನಾಗಿದೆ ಅಂತ ನೀನೀಗ ಕೇಳ್ದೆ ತಾನೆ? ಹೌದು ಹೌದು, ನಾನು ಟಿವಿಯಲ್ಲಿ ನೋಡ್ದೆ. ಅವನು ಹಾಗೆ ಹೋಗ್ತಾ ಇದ್ರೆ ಎಲ್ಲ ಗಾಡಿಗಳು ಅವನ ಹಿಂದೆನೆ ಹೋಗ್ತಾ ಇವೆ. ಆದ್ರೆ ನಾನು ಇದನ್ನ ಹೇಗ್ ತಪ್ಸಕ್ ಸಾಧ್ಯ? ಯಾಕಂದ್ರೆ ಅವುಗಳನ್ನೆಲ್ಲ ನಾನೇ ಮಾಡಿಸ್ತಾ ಇರೋದು. ನಿನಗೆ ಶಿವ ಸುರಕ್ಷಿತವಾಗಿರ್ಬೇಕು ಅಂದ್ರೆ ನಮ್ಮ ಅಣ್ಣ ಸ್ಯಾಂಡೋನ ರಿಲೀಸ್ ಮಾಡ್ಬಿಡೋ, ಗೊತ್ತಾಯ್ತಾ? ಸ್ಯಾಂಡೋ? ಖಂಡಿತ ನಾನು ಅವನ್ನ ಹೊರಗಡೆ ಬಿಡೋದಿಲ್ಲ. ನೀನೇನ್ ಬೇಕಾದ್ರೂ ಮಾಡ್ಕೊ ಹೋಗು. ಸರಿ, ನಿನ್ನಿಷ್ಟ ಬಿಡು. ಸರಿ ಹೋಗು. ಬಿಡಲ್ಲ ತಾನೆ? ವೇದಾ ಸಿಟಿ ಬ್ಯಾಂಕ್ ನಲ್ಲಿ ಕಳ್ತನ ಆಗ್ತಾ ಇದೆ. ತಾಕತ್ತಿದ್ರೆ ಹೋಗಿ ಹಿಡಿ. ಬ್ಯಾಂಕ್ ನಲ್ಲಿ ಕಳ್ತನನ? ಈಗಿಂದೀಗ್ಲೇ ಶಿವನಿಗೆ ಫೋನ್ ಮಾಡ್ತೀನಿ. ಖಂಡಿತ ಆ ಕಿಡ್ನಾಪರ್ ಅಥವಾ ಕಳ್ಳನೇ ಏನೋ ಹಾಕಿದಾನನ್ಸುತ್ತೆ. ಆ ಗ್ಯಾಜೆಟ್ ಇಂದಾನೇ ಹೀಗೆಲ್ಲ ಆಗ್ತಾ ಇರೋದು. ಶಿವ, ವೇದಾಸ್ ಮಿತ್ರ ಬ್ಯಾಂಕ್ ನಲ್ಲಿ ಕಳ್ತನ ಆಗ್ತಿದೆ. ಓಕೆ ಲಡ್ಡು ಸಿಂಗ್ ಸರ್. ಶಿವ, ಗ್ಯಾಡ್ಜೆಟ್ ಸಿಕ್ತಾ? ಇಲ್ಲ ರೇವಾ, ಗೊತ್ತಿಲ್ಲ ಆ ಮಾಸೂಮ್ ತಬೆಲ್ಲ ಏನ್ ಮಾಡಿದಾನೆ ಅಂತ. ರೇವಾ, ಅದಿ ಯುಡಿ, ಬ್ಯಾಂಕ್ ಅಲ್ಲಿ ಕಳ್ತನ ಆಗಿದೆ. ನೀವೆಲ್ರೂ ನನ್ನಿಂದ ಡಿಸ್ಟೆನ್ಸ್ ಅಲ್ಲಿ ಬನ್ನಿ. ನಿಧಾನ ಓಡಿಸು, ನಿಧಾನ. ಮೇಲ್ಗಡೆ ಗಾಡಿನ ಓಡಿಸ್ಬೇಡ, ಗೊತ್ತಾಯ್ತಾ? ಸರ್, ನಾನೇನ್ ಮಾಡ್ಲಿ? ಈ ಬೈಕ್ ನನ್ನ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಈ ಬಗ್ಗೆ ನನ್ನ ಹತ್ರ ಒಂದು ಕಂಪ್ಲೇಂಟ್ ಬಂದಿತ್ತು. ಅವನು ಹೇಳಿದ್ದೆಲ್ಲ ಸರಿಯಾಗಿತ್ತು. ಸಾರಿ ಲಡ್ಡು ಸಿಂಗ್ ಸರ್, ಆದ್ರೆ ನಾನು ಏನು ಮಾಡಿಲ್ಲ. ಶಿವ ಕಳ್ರು ಓಡ್ ಹೋಗ್ಬಿಟ್ರು, ಎಲ್ಲಾನು ಲೂಟಿ ಮಾಡ್ಬಿಟ್ರು. ನಾವು ಹಾಳಾಗ್ ಹೋದ್ವಿ. ಯಾರೋ ನನ್ನ ಸೈಕಲ್ಗೆ ಏನೋ ಮಾಡಿದ್ದಾರೆ, ಆದ್ರೆ ಯಾಕೆ? ಅದನ್ನ ನಾನು ಹೇಳ್ತೀನಿ ನಿನ್ಗೆ. ಹಾಗಾದ್ರೆ ಇದ ವಿಷಯ. ಲಡ್ಡು ಸಿಂಗ್ ಸರ್, ನನ್ನ ಹತ್ರ ಒಂದು ಪ್ಲಾನ್ ಇದೆ. ಬ್ಯಾಂಜೋಗೆ ಫೋನ್ ಮಾಡಿ. ಹಲೋ ಬ್ಯಾಂಜೋ. ನಮ್ಮ ಅಣ್ಣನ ಎಷ್ಟೋ ವರ್ಷಗಳ ನಂತರ ಭೇಟಿ ಆಗ್ತಾ ಇರೋದಕ್ಕೆ ನನ್ನ ಕಣ್ಣೆಲ್ಲ ತ್ಯಾವ ಆಗ್ತಾ ಇದೆ. ಒಂದ್ಸಲ ನಮ್ಮ ಅಣ್ಣ ಸಿಕ್ಕದ್ಮೇಲೆ ಶಿವ ಮತ್ತೆ ಲಡ್ಡು ಸಿಂಗ್ಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಸ್ಯಾಂಡೋ, ನಮ್ಮಣ್ಣ ಬೇಗ ಬಂದ್ಬಿಡು. ಬ್ಯಾಂಜೋ, ನಿನಗೆ ನಿನ್ನ ಸಹೋದರ ಸಿಕ್ಕಿದಾನೆ. ಓಕೆ, ಈಗ ಶಿವನ ಸೈಕಲ್ ನಲ್ಲಿ ಗ್ಯಾಜೆಟ್ ಫಿಕ್ಸ್ ಮಾಡಿರೋದನ್ನ ತೆಗೆದ್ಬಿಡು. ಓಕೆ ಲಡ್ಡು ಸಿಂಗ್, ನಾವು ಇಲ್ಲಿಂದ ತುಂಬಾ ದೂರ ಹೋದ್ಮೇಲೆ ಶಿವನ್ ಸೈಕಲ್ ನ ಸರಿ ಮಾಡ್ತೀವಿ ನಾವು. ಮೋಸ. ಅಂಕಲ್, ಎಲ್ಲಿ ಹೋಗ್ತಿದ್ದೀರಾ? ಓ, ನನಗ್ ಗೊತ್ತಿತ್ತು ನೀನ್ ಬಂದೇ ಬರ್ತೀಯ ಅಂತ. ಮಗೋ, ಸುಮ್ಮನೆ ಇಲ್ಲಿಂದ ಹೊರಟು ಹೋಗೋ, ಇಲ್ಲ ಅಂದ್ರೆ
ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ನಾನ್ ನಿನ್ನ ಬಿಡೋದಿಲ್ಲ. ನಾನು ನಿನ್ ಬಿಡೋದಿಲ್ಲ. ತಗೋ. ನನ್ನ ನೇಟಿಗೆ ಇವ್ನು ಬಿದ್ದೋಗ್ಬಿಟ್ಟ. ಲಡ್ಡು ಸಿಂಗ್ ಸರ್, ನಾನು ಅವ್ರನ್ನ ಫಾಲೋ ಮಾಡ್ತೀನಿ. ಓಕೆ ಶಿವ. ಸರ್, ಅವ್ರ ಡೆನ್ನಿರೋ ಜಾಗ ಗೊತ್ತಾಗಿದೆ. ಇವಾಗ ಅವ್ರ ಪ್ಲಾನ್ನ ಆಕ್ಷನ್ಗೆ ತರ್ತೀನಿ. ಹಲೋ ಅಂಕಲ್. ಎಲ್ಲಿ ಹೋಗ್ತಿದ್ಯಾ? ನಿಲ್ಸೋ, ಭಯ ಆಗ್ತಾ ಇದೆ. ಅಯ್ಯೋ ನಿಲ್ಸೋ. ಅಯ್ಯೋ ನಾನು ತಿನ್ನೋಗ್ತಾ ಇದ್ದೀನಿ. ಅಯ್ಯೋ ಅಣ್ಣ ಹಿಡ್ಕೋ, ನಾನು ಹಿಡ್ಕೋ ಬೇಗ. ಕಾಪಾಡಿ. Hands up! You all under arrest! ಓ, ಇದೇ ಆ ಗ್ಯಾಡ್ಜೆಟ್. ಇದರಿಂದಾನೇ ಶಿವನ್ ಸೈಕಲ್ ಕಂಟ್ರೋಲ್ ಆಗೋದು. ಶಿವ, ಆ ಗ್ಯಾಡ್ಜೆಟ್ ಸಿಕ್ಬಿಟ್ಟು. ಇವ್ರ ಗುಹೆ ಒಳಗಡೆ ಇದೆ ಈ ಮಷೀನ್. ನನ್ ಗ್ಯಾಜೆಟ್ ಹಾಳಾಗೋಯ್ತು. ನೀವೀಗ ಬೆಟ್ಟದ ಮೇಲಿಂದ ಕೆಳಗ್ ಬಂದಾಯ್ತು. ಈಗ ನೋಡಿ ಜೈಲಲ್ಲಿ ಹಾಕಿ ಹೇಗೆ ನಿಮ್ಮನ್ನ ರುಬ್ತೀನಿ ಅಂತ. ರುಬ್ತೀನಿ, ಹಾಕಿ ರುಬ್ಬುತ್ತೀನಿ ಹೇಗೆ ಅಂತ ನೋಡಿ. Watch India's largest kids library only on Jio Hotstar. Download the app now.